ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ವ್ಲಾಗ್ ಮಾಡಿ ಒಂದು 3-4 ದಿವಸ ಆಗೋಗಿತ್ತು. ಫುಲ್ಲು ರೆಸ್ಟ್ ತೊಗೊಂಡ್ಬಿಟ್ಟಿದ್ದೆ. ಒಂದೆರಡು ಬ್ಯಾಕಪ್ಗೆ ಇಟ್ಕೊಂಡಿದ್ದೆ ವ್ಲಾಗು. ನೆನ್ನೆ ಒಂದು ಹಾಕಿದ್ದೆ, ಇವತ್ತು ಒಂದು ಹಾಕ್ಬೇಕು. ಸಾಯಂಕಾಲ ಒಂದು 3 o'clock ಅಷ್ಟರಲ್ಲಿ ಹಾಕ್ತೀನಿ. ಏನು ಮಾಡೋಕ್ಕಾಗಲ್ಲ, ಸ್ವಲ್ಪ ಟೈಮ್ ಸಾಲ್ತಾ ಇರಲಿಲ್ಲ, ಮತ್ತು ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ವ್ಲಾಗೇ ಮಾಡಿರಲಿಲ್ಲ. ಇವಾಗ ಸದ್ಯಕ್ಕೆ ಸ್ನಾನ ಮಾಡಿ ಎಲ್ಲ ರೆಡಿ ಆದೆ. ಚಿಕ್ಕಬಳ್ಳಾಪುರಕ್ಕೆ ಹೋಗ್ಬೇಕು ಇವಾಗ. ಸ್ವಲ್ಪ ಕೆಲಸ ಅಲ್ಲಿ ಒಂದೆರಡು ಫಂಕ್ಷನ್ ಇದೆ, ಫಂಕ್ಷನ್ ಮುಗಿಸ್ಕೊಂಡು ಬರೋದೆ. ನನಗೂ ಒಂದು ರೈಡ್ ಆಗ್ತಾಯಿದೆ ಅಂತ ಅಷ್ಟೇ ದೂರ ಫಂಕ್ಷನ್ಗೆ ಹೋಗೋಲ್ಲ ನಾನು ಹೇಳ್ಬೇಕಂದ್ರೆ. ಒಂದು ರೈಡ್ ಆಗ್ತೈತೆ ಅಂತ ಹೋಗ್ತಾಯಿದ್ದೀನಿ. ಸ್ವಲ್ಪ ಹೆಲ್ಮೆಟ್ ಎಲ್ಲ ರೆಡಿ ಮಾಡಿಕ್ಕಿದ್ದೆ. ಮೊನ್ನೆ ಟೆಕ್ ಚಾನಲಲ್ಲಿ ವೀಡಿಯೋಸ್ ಟ್ರಯಲ್ ಮಾಡೋಕ್ಕಂತ ಮೈಕೆಲ್ಲ ತೆಗೆದುಬಿಟ್ಟಿದ್ದೆ. ಬೆಳಗ್ಗೆಯಿಂದ ಹೆಲ್ಮೆಟ್ ಎಲ್ಲ ತಿರ್ಗಾ ಮೌಂಟ್ ಮಾಡಿ ಮೈಕೆಲ್ಲ ಅಡ್ಜಸ್ಟ್ ಮಾಡಿ ಬೆಳಗ್ಗೆಯಿಂದ ಅದೇ ಟೈಮ್ ಆಗೋಗಿತ್ತು. ನೋಡ್ರಿ, ನಮ್ಮ ಚಿನ್ನು ಅರ್ಜುನ್ ಹೆಂಗೆ ಮಲಗವ್ರು. ಅರ್ಜುನ್ ಹೋಯ್ ನೋಡ್ರಿ ಗಾಯ್ಸ್, ಎಷ್ಟು ಚೆನ್ನಾಗಿ ನೋಡ್ತಾನೆ. ಅವನು ಏನೇ ಮಾಡಲಿ, ಎಷ್ಟೇ ಕೋಪ ಬರೆಸ್ಲಿ, ಅವನು ಅಮಾಯಕನ ಥರ ಕಣ್ಣು ತೋರಿಸ್ಬಿಡ್ತಾನೆ ಬಂದು. ಆವಾಗ ಅವನಿಗೆ ಬೈಯೋಕ್ಕೂ ಮನಸ್ಸು ಬರೋಲ್ಲ, ಆ ಥರ ಮಾಡ್ತಾನೆ ಅವನು, ಕಳ್ಳನ ಮಗ ಅವನು. ಸರಿ ಗಾಯ್ಸ್, ಬೈಕ್ ವ್ಯೂವಲ್ಲಿ ಕಾಣಿಸ್ತೀನಿ ನಿಮ್ಗೆ. ಗಾಯ್ಸ್, ಇವಾಗ ತಾನೇ ಮನೆ ಬಿಟ್ಟೆ. ಇವಾಗ ಸದ್ಯಕ್ಕೆ ಪೆಟ್ರೋಲ್ ಹಾಕ್ಸ್ಬೇಕು. ಪೆಟ್ರೋಲ್ ಇಲ್ಲ ಗಾಡೀಲಿ. ಏನೇನು ಹಾಕ್ಸೋಣ ಅಂದ್ಕೊಂಡ್ರೆ ನೆನ್ನೆ ಮಳೆ ಬೀಳ್ತಾಯಿತ್ತು, ಗಾಡಿ ತೊಳೆದಿದ್ದೆ. ತಿರ್ಗಾ ಗಾಡಿ ಗಲೀಜಾದರೆ ಯಾಕೆ ಬೇಕು ಅಂತ ಬೆಳಗ್ಗೆ ಹಾಕ್ಸ್ಕೊಳ ನಾನು ಸುಮ್ಮನೆ ಆಗ್ಬಿಟ್ಟಿದ್ದೆ. ಪೆಟ್ರೋಲ್ ಹಾಕ್ಸ್ಕೊಂಡು ಚಿಕ್ಕಬಳ್ಳಾಪುರಕ್ಕೆ ಹೋಗಬೇಕು. 1-2 ಫಂಕ್ಷನ್ ಐತೆ, ಮುಗಿಸ್ಕೊಂಡು ಬರೋದಷ್ಟೆ. ನಾನು ಆ್ಯಕ್ಚುಲಾಗಿ ಅಷ್ಟೇ ಹೊಸಕೋಟೆಯಲ್ಲೇ ಯಾವುದು ನಮ್ಮೂರಲ್ಲೇ ಯಾವುದಾನ ಫಂಕ್ಷನ್ ಇದ್ದರೆ ನಾನು ಹೋಗಲ್ಲ ಅಂತ ಚಿಕ್ಕಬಳ್ಳಾಪುರಕ್ಕೆ ಹೋಗ್ತಾಯಿದ್ದೀನಿ. ಅಂದರೆ ಒಂದು ಸಣ್ಣ ರೈಡ್ ಆಗ್ತೈತೆ ಅಂತ ಹೋಗ್ತಾಯಿದ್ದೀನಿ. ನಾನು ಒಬ್ಬನೇ ಹೋಗ್ತಾಯಿದ್ದಿದ್ದು. ನಮ್ಮ ದೊಡ್ಡಮ್ಮ ಬಂದರು ಆಮೇಲೆ. ನಮ್ಮ ದೊಡ್ಡಮ್ಮನೂ ಕರ್ಕೊಂಡು ಹೋಗ್ತಾಯಿದ್ದೀನಿ. ತಲೆ ಕೆಟ್ಟೋಗ್ಬಿಡ್ತೈತೆ ಹೋಗೋ ಅಷ್ಟರಲ್ಲಿ. ಇವತ್ತು ಪೆಟ್ರೋಲ್ ಹಾಕ್ಸ್ಕೊಂಡು ಸಿಗ್ತೀನಿ. 500 ಹಾಕಿ ಗಾಯ್ಸ್. ಇವಾಗ ಪೆಟ್ರೋಲ್ ಹಾಕ್ಕೊಂಡು ಬಿಟ್ಟಿದ್ದೀನಿ. ಗಾಡಿಗೆ ಪೆಟ್ರೋಲ್ ಹಾಕ್ಸ್ಕೊಂಡು ಸೀದಾ ಚಿಕ್ಕಬಳ್ಳಾಪುರಕ್ಕೆ ಹೋಗ್ಬೇಕು. ಇವಾಗ ಮಳೆ ಬೀಳದೆ ಇದ್ದರೆ ಸಾಕು. ಮಳೆ ಬಿದ್ದರೆ ಅಂತೂ ಸಖತ್ ಪದೀತಿ. ಫುಲ್ ಓವರ್ ಒಂದು ಎತ್ಕೊಂಡಿದ್ದೀನಿ. ಆದ್ರೂ ಮಳೆ ಬಿದ್ದರೆ ನನ್ನ ಕೈಯಲ್ಲಿ ಇರೋಕ್ಕಾಗಲ್ಲ. ನನ್ನ ಕೈಯಲ್ಲಿ ಮಳೆಯಲ್ಲೆಲ್ಲ ನೋಡೋಣ. ಬಿದ್ದಿಲ್ಲ ಅಂದರೆ ಸಾಕು. ಒಂದ್ಸಲಿ ಮೋಡ ಮುಚ್ಕೊತೈತೆ, ಒಂದ್ಸಲಿ ಬಿಸಿಲು ಬರ್ತೈತೆ. ನಮ್ಮ ಬೆಂಗಳೂರು ವೆದರ್ ಗೊತ್ತಲ್ಲ, ಕ್ರೇಜಿ ವೆದರ್. ಗಾಯ್ಸ್, ಇವಾಗ ದೇವನಹಳ್ಳಿ ರೀಚ್ ಆದೆ. ಬೇಗ ಬೇಗ ಹೊರಡ್ಬೇಕು. ಮಳೆ ಬೀಳಂಗೈತೆ, ಮೋಡ ಮುಚ್ಕೊಂಡೈತೆ. ಬೇಗ ಹೊರಡ್ಬೇಕು. ಇಷ್ಟೊತ್ತಿಗೆ ಹೊರಡ್ತಾಯಿದ್ದೆ. ಹತ್ರ ಚಿಕ್ಕಬಳ್ಳಾಪುರದ ಹತ್ರ ಇರ್ತಾಯಿದ್ದೇನೋ ಒಬ್ಬನೇ ಬಂದಿದ್ರೆ. ನಮ್ಮ ದೊಡ್ಡಮ್ಮ ಇರೋದ್ರಿಂದ ಸ್ಪೀಡ್ ಹೋಗೋಕ್ಕಾಗ್ತಾಯಿಲ್ಲ. ಮ್ಯಾಕ್ಸಿಮಮ್ 100 ಹೋಗಿರೋದಷ್ಟೇ ಇವತ್ತು. 100 ಕಿಲೋಮೀಟರ್ಸ್ ಅಷ್ಟೇ ಸ್ಪೀಡು. ಯಾವುದಾದ್ರು ಹೊಸ ಡಾಬಾ ಎಲ್ಲ ಓಪನ್ ಆಗ್ಬಿಟ್ಟೈತೆ. ಜೋಧ್ಪುರ್ ಡಾಬಾ ಏನೋ ಮಾಡ್ತಾವ್ರೆ, ಏನೇನೋ ಮಾಡ್ತಾ ಇರ್ತಾರೆ ಗಾಯ್ಸ್, ಗೊತ್ತೇ ಆಗಲ್ಲ. ಕೈಲಿ ಬೇಗ ಎಲ್ಲ ಬೇಗ ಟಾಕ್ ಅಂತ ಮಾಡಾಕ್ಬಿಟ್ಟಿರ್ತಾರೆ. ಇವಾಗ ಸದ್ಯಕ್ಕೆ ಚಿಕ್ಕಬಳ್ಳಾಪುರಕ್ಕೆ ಹೋಗಿ ಸಿಗ್ತೀನಿ. ಸದ್ಯಕ್ಕೆ ಇವಾಗ ನಮ್ಮ ಅತ್ತಿಗೆ ಮನೆ ಹತ್ರ ಬರ್ತೀನಿರೋ ಅಲ್ಲಿ ಹೋಗ್ಬಿಟ್ಟು. ನಮ್ಮ ಅತ್ತಿಗೆ ಮನೆ ಹತ್ರ ನಮ್ಮ ದೊಡ್ಡಮ್ಮ ಅನ್ಇನ್ಸ್ಟಾಲ್ ಮಾಡಿಬಿಟ್ಟು ಹೋಗ್ತಾಯಿದ್ದೀನಿ. ಇನ್ನೊಂದು ಫಂಕ್ಷನ್ ಐತೆ. ಇನ್ನೊಬ್ರು ಯಾರ್ದು ಅಂದರೆ ಮನೋಜ್ ಅವ್ರ ಭಾವದು. ಅವ್ರ ಊರು ಇಲ್ಲೇ ಇರೋದು, ಅದಕ್ಕೆ ಮನೋಜ್ ಬಂದಿಲ್ಲ. ಆದ್ರೇನು ಹೋಗ್ತಾಯಿದ್ದೀನಿ.
ಅಲ್ಲೇನು ಮನೋಜ್ ಅವ್ರ ಭಾವ ಅವ್ರ ಮನೆ ಹೋಗ್ತಾ ಇರೋದು. ನಮ್ಮ ಕೋಳಿನೂ ಅಲ್ಲೇ ಇರ್ತಾನೆ. ಇಲ್ಲಾಂದರೆ ಯಾರು ಇಷ್ಟು ದೂರ ನನ್ನ ಕೈಲಂತೂ ಫಂಕ್ಷನ್ಗಳಿಗಂತೂ ಬರೋಕ್ಕಾಗಲ್ಲ. ಒಂದು ರೈಡ್ ಆಗ್ಬಿಡ್ದೈತೆ, ಗಾಡೀಲಿ ಓಡಾಡೇ ಇಲ್ಲ ಜಾಸ್ತಿ ದಿವಸ ಆಯಿತು ಅಂತ ಲಾಂಗ್ ರೈಡು ಬಂದೆ. ಲಾಂಗ್ ಅಂದರೆ ಶಾರ್ಟೇ ಅಂದ್ಕೊಳ್ರಿ. ಏನು ಊರಬ್ಬ ಇವತ್ತು, ಎಲ್ಲಿ ನೋಡಿದ್ರೇನು ಪೆಂಡಲ್ ಹಾಕೋರೆ. ರೋಡಲ್ಲಿ ಹೋದಾಯಿದ್ರೆ ಗಮ್ ಅಂತೈತೆ, ಕಬಾಬು ಮಟನ್ ಬಿರಿಯಾನಿ ಸ್ಮೆಲ್ ಗಮ್ ಅಂತೈತೆ. ಹೊಟ್ಟೆ ಶ್ವೇತ್ಕೊಂಬಿಡ್ತು ಸ್ಮೆಲ್ಗೆ. ಇಷ್ಟೊತ್ತು ಏನಿರಲಿಲ್ಲ, ಸ್ಮೆಲ್ ಬಂದಿದ್ದ ತಕ್ಷಣ ಕರೀತಾಯ್ತಿ, ಬಾರೋ ಬೇಗ ಬಾರೋ ತಿನ್ನಬಾರೋ ಅಂತ. ಅದಕ್ಕೆ ಹೋಗಿ ಸ್ವಲ್ಪ ಅಲ್ಲಿ ಊಟ ಮಾಡಿಕೊಂಡು ತಿರುಗಿ ವಾಪಸ್ ನಮ್ಮ ದೊಡ್ಡಮ್ಮನ ಇಲ್ಲಿಂದ ಕರ್ಕೊಂಡು ಹೊಸಕೋಟೆಗೆ ಹೋಗಬೇಕು. ನೋಡೋಣ, ಮಳೆ ಬಿದ್ದಿದೆ ಅಂದರೆ ಸಾಕು. ಮಳೆ ಬಿದ್ದರೆ ಫುಲ್ಲು ಫಜೀತಿಗಳು, ಬರೀ ಮಣ್ಣು. ನೆನೆ ಎಲ್ಲ ಸುಮ್ಮನೆ ಕೂತ್ಕೊಂಡು ತೊಳೆದಿದ್ದಾಯಿತು ಗಾಡಿನ, ನೋಡಿದ್ರೆ ಫುಲ್ ಧೂಳು. ನಾನು ಇಷ್ಟು ದೂರ ಯಾರನ್ನೂ ನಮ್ಮ ಅಮ್ಮನಾಗಲಿ ನಮ್ಮ ದೊಡ್ಡಮ್ಮನಾಗಲಿ ಕರ್ಕೊಂಬಂದಿಲ್ಲ ಗಾಡೀಲಿ. ನಮ್ಮ ದೊಡ್ಡಮ್ಮನೇ ಫಸ್ಟ್ ಟೈಮ್ ಕರ್ಕೊಂಬಂದ್ಬಿಟ್ಟಿದ್ದೀನಿ. ಮೊದಲೇ ಇದರಲ್ಲಿ ಕೂತ್ಕೊಳಕ್ಕಾಗಲ್ಲ. ಅದು ಹೆಂಗೆ ಕೂತ್ಕೊಂಡಿದ್ರೋ ಇಷ್ಟೊತ್ತು ನಮ್ಮ ದೊಡ್ಡಮ್ಮಗೆ ಗೊತ್ತಿರಬೇಕು. ಅದು ಹೋಗೋಕ್ಕೆ ಭಯ, ಸ್ಲೋನು ಮಾಡಲ್ಲ ಅಂತಾರೆ. ಏನು ಜನ ಇವಾಗ ಮಜಾ ಬರ್ತೈತೆ ಗಾಡಿ ಓಡ್ಸಾಕ ಒಬ್ಬನೇ ಇದ್ರೆ. ಗಾಯ್ಸ್, ಇನ್ನೊಂದು ಹೇಳಬೇಕು, ಸ್ವಲ್ಪ ಜನ ಡೈಲಿ ವೀಡಿಯೋಸ್ ನೋಡ್ತಾ ಇದ್ದೀರಾ, ನಾನ್ ಸಬ್ಸ್ಕ್ರೈಬರ್ಸು. ದಯವಿಟ್ಟು ಮಿಸ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಾನು ಏನೇ ಹಾಕಿದ್ರೇನು ಹೊಸ ಅಪ್ಡೇಟ್ಸು ಅವಾಗೇ ನಿಮ್ಗೆ ಗೊತ್ತಾಗೋದು. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಜಾಗ್ವಾರ್ಗೆ ಕಾಂಪಿಟೇಷನ್ ಕೊಡ್ತಾ ಇದ್ದೀನಿ ನಾನು. ನೀವು ಲಾಸ್ಟ್ ವಿಡಿಯೋಲಿ ಯಾವುದರಲ್ಲಿ ಮೋಟೋ ಬ್ಲಾಗ್ ಮಾಡಿದ್ನೋ ಅದರಲ್ಲಿ ವಾಯ್ಸ್ ಸ್ವಲ್ಪ ಕ್ಲಾರಿಟಿಯಾಗಿ ಬಂದೈತೆ, ಕ್ಲಿಯರಾಗಿ. ಅಷ್ಟೊಂದು ವಿನ್ ವಾಯ್ಸ್ ಇಲ್ಲದೆ ನನಗೆ ನಾನೇ ಥ್ಯಾಂಕ್ಸ್ ಹೇಳ್ಕೊಬೇಕಾದ್ರೆ ನನಗೆ ಕ್ರೆಡಿಟ್ ಕೊಟ್ಕೊಂತೀನಿ ಅದಕ್ಕೆ. ಏನಿಲ್ಲ, ಇದು ಚಿನ್ ಮೌಂಟ್ದು ಸ್ಟ್ರ್ಯಾಪ್ ಇರೋದ್ರಿಂದ ಸ್ವಲ್ಪ ಎಕ್ಸ್ಟ್ರಾ ಗಾಳಿ ಬರ್ತೈತೆ ಅಷ್ಟೇ. ಕರೆಕ್ಟಾಗಿ ಲಾಕ್ ಆಗಿಲ್ಲ ಅಂದರೆ ಗಾಳಿ ಬರ್ತಾ ಇರ್ತೈತೆ. ಅದಕ್ಕೆ ಏನೇನೋ ಮಾಡಿ ಮ್ಯಾಜಿಕ್ ಮಾಡಿದ್ದೀನಿ. ಮಕ್ಕಳು ಲಾರಿ ಅವ್ರು ಇದ್ ಕಡೆನೂ ಹೋಗಲ್ಲ, ಹತ್ತು ಕಡೆನೂ ಹೋಗಲ್ಲ, ಸೆಂಟ್ರಲ್ಲಿ ಹೋಗ್ತಾರೆ. ಕಳೆ ಬಂದು ಈ ಕಡೆ ಬರ್ತಾನೆ, ಕಳೆ ಬಂದರೆ ಈ ಕಡೆ ಬರ್ತಾನೆ. ಏನು ವ್ಯೂ ಐತೆ ನೋಡ್ರಿ ನಂದಿ ಬೆಟ್ಟ. ಅದು ಎಲ್ಲ ಈ ಕಡೆ ಬೆಟ್ಟಗಳು ಜಾಸ್ತಿ. ನಾವು ನಂದಿ ಬೆಟ್ಟ ಒಂದು ಗೊತ್ತಷ್ಟೇ ಜಾಸ್ತಿ ಜನಕ್ಕೆ. ಯಾವುದ್ಯಾವುದೋ ಏನೇನೋ ಗಿರಿ, ಆ ಗಿರಿ ಈ ಗಿರಿ ಏನೇನೋ ಐತೆ ಈ ಕಡೆ. ನಾನು ಕಮ್ಮಿ ಬಂದಿರೋದು.
ಒಂದೊಂದೇ ರೈಡ್ ಬಂದು ಒಂದೊಂದೇ ಎಲ್ಲ ತೋರಿಸ್ತೀನಿ. ನಾನು ನೋಡಿಲ್ಲ, ನಂದಿ ಬೆಟ್ಟ ಒಂದು ನೋಡಿದ್ದೀನಿ ಸೈಡು. ಆಮೇಲೆ ಮೊನ್ನೆ ಈಶಾ ಬಂತು, ಈಶಾ ನೋಡಿದ್ದೀನಿ. ಇನ್ನೇನು ನೋಡಿಲ್ಲ ಈ ಸೈಡೆಲ್ಲ. ನೋಡ್ಬೇಕು, ಎಲ್ಲ ನೋಡ್ಬೇಕು ಗಾಯ್ಸ್. ಬೆಂಗಳೂರಲ್ಲಿ ಇಟ್ಕೊಂಡು ಎಲ್ಲೆಲ್ಲಿಂದನೋ ಬಂದು ನೋಡ್ತಾರೆ. ನಾವು ಬೆಂಗಳೂರವರೇ ನೋಡಿರಲ್ಲ ಇಲ್ಲೆಲ್ಲ. ಬೇರೆ ಊರುಗಳವ್ರಿಗೆ ಚೆನ್ನಾಗಿ ಗೊತ್ತಿರ್ತೈತೆ ನಮಗಿನ. ಎಲ್ಲ ಯೂಟ್ಯೂಬು ಗೂಗಲಲ್ಲಿ ಹುಡ್ಕೊಂಡು ನೆಮ್ಮದಿಯಾಗಿ ಬಂದು ಹೋಗ್ಬಿಡ್ತಾರೆ. ಎಷ್ಟು ದಿವಸದಿಂದ ಕ್ಲೋಸ್ ಮಾಡೋರು, ಅದು ಏನು ಮಾಡ್ತಾವ್ರು ಅಂತಲೂ ಅರ್ಥ ಆಗ್ತಾ ಇಲ್ಲ. ಏನು ಕನ್ಸ್ಟ್ರಕ್ಟು ಮಾಡ್ತಾ ಇಲ್ಲ, ಏನು ಮಾಡ್ತಾವ್ರೋ ಏನೋ. ನೋಡ್ರಿ ರೋಡೆಲ್ಲ ಹಂಗೆ ಐತೆ. ಅದ್ರ ಬದಲು ಅಲ್ಲೇ ಬಿಡ್ಬೋದಲ್ಲ. ಯಾಪ ಇಷ್ಟು ರೋಡ್ ಏನಾಗೈತೆ ಅಂತ ನನಗೆ ಗೊತ್ತಾಗಿಲ್ಲ. ಇನ್ನು ಈ ರೋಡೇ ಡೇಂಜರ್ ಆಗೈತೆ. ಈಗ ಅವಾಗ ಯಾರು ಬ್ರೇಕ್ ಹೊಡಿತಾರೆ ಅಂತ ಗೊತ್ತಾಗೋದು. ಬ್ರಿಡ್ಜ್ ಕಟ್ತಾವ್ರೆ, ಫ್ಲೈಓವರ್. ಅದಕ್ಕೆ 2-3 ಸಲ ಬಂದಿದ್ದೀನಿ, ಜ್ಞಾನನೇ ಇಲ್ಲ ನಂಗೆ. ಏನು ಮಾಡೋಕ್ಕಾಗಲ್ಲ ಗಾಯ್ಸ್, ಎಲ್ಲ ಜ್ಞಾಪಕ ಇರಲ್ಲ. ನಮ್ಮ ಅಜ್ಜಿ ಪಂಜಾಬ್ ಡಾಬಾ ಅದೆಷ್ಟು ಐತಪ್ಪ, 10 ಕಿಲೋಮೀಟ್ರಿಗೆ ಒಂದೊಂದು ಇಕ್ಬಿಟ್ಟವ್ರು. 10-20 ಕಿಲೋಮೀಟ್ರಿಗೆ ಒಂದೊಂದು ಐತೆ ಪಂಜಾಬ್ ಡಾಬಾ. ಅದು ಒಂದೇ ಸೈಡ್ ಇರೋಲ್ಲ, ಆ ಸೈಡ್ ಈ ಸೈಡ್ 2 ಸೈಡ್ ಇರ್ತೈತೆ. ಎಷ್ಟಿದ್ರೇನು ಓಡ್ತಾವ ಅವೆಲ್ಲ ಪಂಜಾಬ್ ಡಾಬಾಗಳಲ್ಲಿ ಪಂಜಾಬ್ ಡಾಬಾ ಅಂತವೆ ಚೆನ್ನಾಗಿ ಊಟ ಎಲ್ಲ ಸಿಕ್ಕೋದು. ನಮ್ಮ ಹೊಸಕೋಟೆಯಲ್ಲೂ ಅವೆ ಬೆಜ್ಜನ್ ಪಂಜಾಬ್ ಡಾಬಾ ಚೆನ್ನಾಗಿರ್ತೈತೆ. ಹೊಸಕೋಟೆ ಹತ್ರನೂ ಪಂಜಾಬ್ ಡಾಬಾ. ನಾವು ಜಾಸ್ತಿ ವರ್ಷದಿಂದ ಹೋಗ್ತಾ ಇದ್ದೀರಲ್ಲ, ಅದೇ ವೀಡಿಯೋ ಮಾಡಿಲ್ಲ ಅಷ್ಟೇ. ಪವನ್ ಮಾಡೋನೆ ವ್ಲಾಗು. ಬೇಕಂದರೆ ಇಲ್ಲಿ ಸ್ಕ್ರೀನಲ್ಲಿ ರೈಟ್ ಸೈಡ್ ಮೇಲೆ ಬರ್ತಾ ಇರ್ತೈತೆ, ಪಿನ್ ಮಾಡಿರ್ತೀನಿ ನೋಡಿ ಆ ವ್ಲಾಗ್ನ. ಗೈಸ್ ಇವಾಗ ಮನೋಜ್ ಅವ್ರ ಭಾವ ಊರಿಗೆ ಬಂದರೆ ಹೋಗ್ತಾಯಿದ್ದೀನಿ. ಇದು ಶಾರ್ಟ್ಕಟ್ ಅವ್ರ ಮನೆಗೆ. ಫುಲ್ ಲೈಟಿಂಗ್ಸ್ ಎಲ್ಲ ಹಾಕ್ಬಿಟ್ಟವ್ರೆ. ಮಿಸ್ ಆಗ್ಬಿಟ್ಟು ಮುಂದಕ್ಕೆ ಹೋಗ್ಬಿಡ್ತಾ ಇದ್ದೆ. ಪರ್ಫಾರ್ಮೆನ್ಸ್ ಬ್ರೇಕ್ ಹಾಕ್ಸಿದ್ದೀನಿ ಗಾಯ್ಸ್. ಹಂಗೆ ಸಡನ್ನಾಗಿ ಬ್ರೇಕ್ ಹಿಡಿದ್ಬಿಟ್ಟಿದ್ದೀನಿ. ಹಿಂದೆ ಎಲ್ಲ ನೋಡಿಕೊಂಡು ಬ್ರೇಕ್ ಹಾಕಿ ಸ್ಲೋ ಮಾಡಿಕೊಂಡೆ. ಇಲ್ಲಾಂದರೆ ತಿರ್ಗಾ ಒಂದು 5-10 ಕಿಲೋಮೀಟ್ರ್ ಹೋಗ್ಬಿಟ್ಟು ಬರಬೇಕಾಗಿತ್ತು ಮುಂದೆ. ನಾನೆಲ್ಲೋ ಒಂದು 4 ಸಲ ಏನೋ ಬಂದಿದ್ದೀನಿ ಅಷ್ಟೇ ಊರಿಗೆ. ಅದಕ್ಕೆ ಸ್ವಲ್ಪ ಮರುವು, ಏನು ಮಾಡೋಕ್ಕಾಗಲ್ಲ. ಇವಾಗ ನಂಗೆ ಒಂದೇ ಡೌಟು, ಎಲ್ಲಿ ಬಂದೆ ಅಂತ ನನಗೆ ಗೊತ್ತಾಗ್ತಿಲ್ಲ. ಎತ್ಕೊಂಡು ಹೋಗ್ಬೇಕು. ಅಜ್ಜಿ ಹೆಂಗೆ ಬಂದೆ. ಓಹೋ, ಕುರಿಗಳು ಹೊಡೆದಿರೋದು ನೋಡ್ರಿ, ರಕ್ತ. ಹಾಂ, ಗೊತ್ತಾಯ್ತು. ನಮ್ಮ ಕೋಳಿಗವನೆಲ್ಲವನೇ ನೋಡೋಣ ಬನ್ನಿ. ಮನೋಜ್ ಅವ್ರ ಸ್ಕಾರ್ಪಿಯೋ ಇಲ್ಲೇ ಐತೆ. ಕರೆಕ್ಟಿಗೆ ಬಂದ್ಬಿಟ್ಟಿದ್ದೀನಿ. ನಮ್ಮ ಮನೋಜ್ ಅವ್ರ ಅಣ್ಣ ಎಲ್ಲವ್ರೇನು ಗೊತ್ತಾಗಬೇಕಷ್ಟೆ. ನಮ್ಮ ಕೋಳಿ ಬಂದ ನೋಡ್ರಿ. ಬತ್ತೀನಿ ಬನ್ರಿ ಎಲ್ಗ, ಒಬ್ಬನೇ ಏನು ಮಾಡಲಿ. ನೋಡ್ರಿ ನಮ್ಮ ಕೋಳಿ ಚಿರಿ ಅನ್ಕೊಂಬತ್ತವನೆ. ನಮಸ್ತೆ ಸರ್, ನಾವು ಹೇಳ್ತೀನಿ ಗೈಸ್. ಜಾಸ್ತಿ ಹೊತ್ತಾಯಿತು ಬಂದು ಇಲ್ಲಿ.
ಊಟ ಮಾಡಬೇಕು. ಬಂದಿದ್ದೀರಿ ಫಂಕ್ಷನ್ಗೆ, ಮನೋಜ್ ಅವ್ರ ಭಾವ ಮನೆ ತೋರಿಸಿ. ಗೈಸ್ ಇವಾಗ ತಾನೇ ಇಲ್ಲಿ ಫಂಕ್ಷನಿಂದ ಹೊರಟೆ. ನಮ್ಮ ಅಪ್ಪ ಅಮ್ಮ ಎಲ್ಲ ಬಂದವ್ರೆ. ಅವಾಗೆ ನಮ್ಮ ದೊಡ್ಡಮ್ಮ ಬಿಟ್ಟಿದ್ದ ಜಾಗಕ್ಕೆ ಅಲ್ಲೊಂದ್ಸರಿ ಅವ್ರ ಮುಖ ತೋರಿಸ್ಕೊಂಡು ಹೋಗೋದೆ. ಇಲ್ಲಿಂದ ಒಂದು 10-15 ನಿಮಿಷ ನಾವು ಊರು. ಬೇಗ ಹೋಗ್ಬಿಡೋಣ. ಮಳೆ ಬೀಳೋ ಅಷ್ಟರಲ್ಲಿ ಏನು ಮಳೆ ಬೀಳಂಗೆ ಅನಿಸ್ತಾ ಇಲ್ಲ. ಆದ್ರೂ ಯಾಕೆ ಬೇಕು, ನಮ್ಮ ಬೆಂಗಳೂರು ವೆದರ್ ಗೊತ್ತಲ್ಲ ಹೆಂಗೆ ಅಂತ. ಕ್ರೇಜಿಯೆಸ್ಟ್ ವೆದರ್. ನಮ್ಮ ಮನೋಜೇ ಬಂದಿರಲಿಲ್ಲ ಇವತ್ತು ಅವ್ರ ಬಾವ ಮನೆಗೆ. ಸೊ ಹಂಗೇನೋ ಕೆಲಸ ಇತ್ತು ಅಂತ ಹೋಗೋಣ ಸ್ವಲ್ಪ ಬೇಗ. ಹೈವೇ ಪಕ್ಕನೇ ಇರೋದಿದು ಗೊತ್ತಲ್ಲ. ನಾವು ಹೋಗ್ತಾ ಇರೋದೆ ಇವಾಗ. ಸಿಗ್ತೀನಿ ಆಮೇಲೆ. ತಿರ್ಗಾ ವಾಪಸ್ ಇದೇ ಊರಿಗೆ ಬಂದೆ. ಹೋಗೋಣ ಊರೊಳಗಡೆ ಫಸ್ಟು. ಏನು ಎಲ್ಲ ಕಡೆ ಟ್ರಾಫಿಕ್ ಫುಲ್ಲು ಸಖತ್ ಟ್ರಾಫಿಕ್ ಐದು ಮಾತ್ರ. ಬೇಜಾನ್ ಟ್ರಾಫಿಕ್ಕು. ಹೊಟ್ಟೆ ಬೇರೆ ಓವರ್ಲೋಡ್ ಆಗ್ಬಿಟ್ಟೈತೆ. ಗಾಡಿ ಓಡ್ಸೋಕ್ಕೆ ಮೈಬಾರ ಆಗ್ಬಿಟ್ಟೈತೆ. ಒಂದು 5 ನಿಮಿಷ ಬಿಸಿಲು, ಒಂದು 5 ನಿಮಿಷ ಮಳೆ ಬೀಳಂಗಾದೈತೆ, ಒಂದು 5 ನಿಮಿಷ ಮಂಜು ಅಂತೀನಿ, ಮೋಡ ಮುಚ್ಕೊತೈತೆ. ಗಾಯ್ಸ್ ಇವಾಗ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಎರಡೂ ಕಡೆ ಒಂದೇ ಕಡೆ ಊಟ ಮಾಡೋಕ್ಕಾಗಿದ್ದು. ನಮ್ಮ ಕಾರ ಇದು ಬ್ಯಾಗ್ ಎಲ್ಲ ನಮ್ಮ ಕಾರಲ್ಲಿ ಎತ್ತಾಕ್ಬಿಟ್ಟಿದ್ದೀನಿ. ನಮ್ಮ ಅಪ್ಪ ಅಮ್ಮ ಎಲ್ಲ ಮುಂದೆ ಹೋಗ್ತಾವ್ರೆ, ನಾನು ಗಾಡೀಲಿ ಹಿಂದೆ ಹೋಗ್ತಾ ಇದ್ದೀನಿ. ಬರ್ಬೇಕಾದ್ರೆ ನಾನು ನಮ್ಮ ದೊಡ್ಡಮ್ಮ ಇಬ್ಬರೇ ಬಂದಿದ್ದು. ಆಮೇಲೆ ಇವಾಗ ಒಂದು ಸ್ವಲ್ಪ ಹೊತ್ತಲ್ಲಿ ನಮ್ಮ ಅಪ್ಪ ಅಮ್ಮ ಬಂದರು. ನಮ್ಮ ದೊಡ್ಡಮ್ಮನ ಕರ್ಕೊಂಡು ಕಾರಲ್ಲಿ ಹೋಗ್ತಾವ್ರೆ, ನಾನು ಹಿಂದೆ ಹೋಗ್ತಾ ಇದ್ದೀನಿ. ಮನೆಗೆ ಹೋಗಿ ಬೇಜಾನ್ ಕೆಲಸಗಳವೆ. ನಾಳೆ ಟೆಕ್ ಚಾನಲ್ದು ವೀಡಿಯೋ ಎಲ್ಲ ಶೂಟ್ ಮಾಡೋಣ ಅಂತ ತೇಜಸ್ಗೆ ಹೇಳಿದ್ದೀನಿ. ತೇಜಸ್ ಕ್ಯಾಮ್ರಾ ಎತ್ಕೊಂಬರ್ತಾನೆ. ನಾನೊಬ್ಬನೇ ಮಾಡೋಕ್ಕಾಗಲ್ಲ. ಎಲ್ಲ ಸ್ವಲ್ಪ ದೂರ ಇರೋದ್ರಿಂದ ಕ್ಯಾಮ್ರಾ ಆ್ಯಂಗಲು ಮತ್ತು ನಾನು ಅನ್ಬಾಕ್ಸ್ ಮಾಡೋ ಜಾಗ ಸ್ವಲ್ಪ ಚೂರು ದೂರ ಅಷ್ಟೇ. ನೀವು ನೋಡಿರ್ತೀರಲ್ಲ ಆ ವಿಡಿಯೋಲಿ. ಅದಕ್ಕೆ ಮತ್ತು ನಾನು ಅಲ್ಲಿ ಕೂತಾಗ ಸ್ವಲ್ಪ ಇದೆಲ್ಲ ಸೆಟ್ ಮಾಡಬೇಕು. ಮ್ಯಾನೇಲಲ್ಲಿ ಶೂಟ್ ಮಾಡೋದಲ್ಲ ಕ್ಯಾಮ್ರಲ್ಲಿ. ಅದಕ್ಕೋಸ್ಕರ ಸ್ವಲ್ಪ ಎಸು ಅಂತೀನಿ. ಮತ್ತು ಇದು ಬಲ್ಪು ಟ್ಯೂಬ್ ಲೈಟ್ ಬೇರೆ ಅಲ್ಲ, ಸ್ವಲ್ಪ ಫ್ಲಿಕರಿಂಗ್ ಎಲ್ಲ ಕಾಣಿಸ್ಬಿಡ್ತೈತೆ ವೀಡಿಯೋಲಿ. ಅದಕ್ಕೆಲ್ಲ ಸೆಟ್ ಮಾಡಬೇಕು. ನಾನು ನೋಡೋಣ, ಇಬ್ಬರಲ್ಲಿ ಯಾರೋ ಒಬ್ಬರು ಮಾಡ್ತೀವಿ. ನೋಡ್ಬೇಕು ನಾಳೆ ಏನೇನು ಮಾಡೋದು ಅಂತ. ಯಾಕೆ ಪಾಪ ಅವಾಗಿಂದ ಹಂಗೆ ಓಡಿಸ್ತಾನೆ ನಿಧಾನಕ್ಕೆ ಸೆಂಟ್ರ್ ರೋಡಲ್ಲೆಲ್ಲ ಓಡಿಸ್ತಾರೆ ಪಾಪ. ಅವ್ರು ಯಾರೋ ಎಕ್ಸ್ಪೆಲ್ಸ್ ಅವರು ಎಕ್ಸೆಲ್ ಅಂತೀನಿ. ಅದೇನು ಜಾಸ್ತಿ ಮೋಟೋ ಬ್ಲಾಗ್ ಮಾಡಿಲ್ಲ, ಚೂರು ಮಾಡಿದ್ದೀನಿ. ಚೆನ್ನಾಗಿ ಮಟನ್ ತಿಂದ್ಬಿಟ್ಟು ನಿದ್ದೆ ಬರ್ತಾಯಿದೆ. ಗಾಯ್ಸ್ ಮುಂದೆ ನೋಡ್ರಿ, ಅಲ್ಲಿ ಹೆಂಗೆ ಒಂಥರ ಮೋಡ ಮಳೆ ಬಿದ್ದಂಗೆ ಬೀಳ್ತಾ ಇರೋಂಗೆ ಐತೆ.
ಏನೋ ವಿಚಿತ್ರವಾಗೈತೆ, ಫಸ್ಟ್ ಟೈಮ್ ನೋಡ್ತಾ ಇರೋದನ್ನ. ಮಳೆ ಮಾತ್ರ ಸರಿಯಾಗಿ ಬೀಳಂಗೈತೆ. ನನಗೆ ಗೊತ್ತಿರೋಂಗೆ ಮನೆಗೆ ಹೋಗೋಷ್ಟು ಹೋಗ್ಬಿಡ್ಬೇಕು ಬೇಗ ಬೇಗ ಟಕ್ಕಂತ. ಅಲ್ಲಿ ನೋಡ್ರಿ, ಅಲ್ಲಿ ಹೆಂಗೆ ಐತೆ ಮೋಡ 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 ನೀರು ಥರ ಬೀಳ್ತಾ ಇರೋಂಗೆ ಕಾಣಿಸ್ತಾ ಇತ್ತು. ಅದೆಲ್ಲ ಕ್ಯಾಮ್ರಲ್ಲಿ ಕಾಣಿಸ್ತಾ ಇತ್ತೋ ಇಲ್ಲ ಗೊತ್ತಾಗ್ತಾ ಇಲ್ಲ. ಅದ್ರ ಮಧ್ಯೆ ಫ್ಲೈಟ್ ಬೇರೆ ಹೋಗ್ತಾ ಇದೆ. ಏನು ಹಾಕಿಸ್ಬೇಕಾಗಿತ್ತು, ಆದರೆ ನೈಟ್ರೋಜನ್ ಹಾಕ್ಸೋದು ನಾನು ಅಲ್ಲಿ ಬೇಡ ಇಲ್ಲ. ಆಮೇಲೆ ಶೆಲ್ ಪೆಟ್ರೋಲ್ ಬಂಕ್ ಯಾವಾಗ ನಾವು ಹೋದಾಗ ಹಾಕ್ಸಿದ್ರೆ ಆಯಿತು. ಸದ್ಯಕ್ಕೆ ಇವಾಗ ದೇವನಹಳ್ಳಿಯಿಂದ ಹೊಸಕೋಟೆಗೆ ಹೋಗ್ತಾಯಿದ್ದೀನಿ. ಟೋಲ್ ಹತ್ರ ಇದ್ದೀನಿ. ಪೊಲೀಸ್ ಅವ್ರು ಏನು ಕ್ಯಾಚ್ ಆಗ್ತವ್ರು ಲಾರಿ ಅವ್ರನ್ನ, ಆರ್ ಟಿ ಒ ಅವ್ರು ಅನಿಸ್ತೈತೆ. ಏನು ಮಾಡ್ತಾರೆ ಹೌದು, ಲಾರಿನ ಹಿಡಿದ್ಬಿಟ್ಟು. ಇದೇನಿದು? ಓ, ಹಂದಿ. ಗೈಸ್, ಮುಂದೆ ಸರಿಯಾಗಿ ಮಳೆ ಬೀಳ್ತೈತೆ. ನಾನು ಮಾರ್ಬಿಟ್ಟು ಜಾಕೆಟ್ ಎಲ್ಲ ಕಾರಲ್ಲಿ ಇಟ್ಬಿಟ್ಟಿದ್ದೀನಿ. ಕಾರ್ ಬರೋ ಗಂಟ ವೆಯ್ಟ್ ಮಾಡಬೇಕು. ನಾನು ಮಳೆ ಬೀಳ್ತೈತೆ ಅನ್ನೋ ಗಾಬರಿಲಿ ಜರ್ರನ್ ಬೇಗ ಬಂದ್ಬಿಟ್ಟಿದ್ದೀನಿ. ಇಲ್ಲಿ ಮಳೆ ಇಲ್ಲ, ಇನ್ನೊಂದು 500 ಮೀಟರ್ಸು ಇಲ್ಲ, ಫುಲ್ಲು ಮಳೆ ಬೀಳ್ತೈತೆ. ಇಲ್ಲಿಂದನೇ ಕಾಣಿಸ್ತೈತೆ. ಹೆಂಗೆ ಅದೆಲ್ಲ ನಮ್ಮ ಬೆಂಗಳೂರು ಸ್ಪೆಷಾಲಿಟಿ, ಏನು ಮಾಡೋಕ್ಕಾಗಲ್ಲ. ನಮ್ಮ ಕಾರಿನ ಎಲ್ಲಿ ಬರ್ತಾಯಿತೋ ಗೊತ್ತಿಲ್ಲ. ನೆನ್ನೆ ಬೇರೆ ತೊಳೆದಿದ್ದೆ, ಕಷ್ಟ ಬಿದ್ದು ಎಲ್ಲ ಇವಾಗ ನೀರಲ್ಲಿ ಹೋಮ ಮಾಡ್ದಂಗೆ ಆಗೋತೈತೆ. ಎಲ್ಲಿ ಬರ್ತವ್ರೋ ನೋಡೋಣ. ಇವಾಗ ಸದ್ಯಕ್ಕೆ ನಾನು ಅಂದ್ರೂ ಪರವಾಗಿಲ್ಲ, ಕ್ಯಾಮ್ರಾನೇ ಅಂದರೆ ನನ್ನ ಕತೆ ಆಗೋಯ್ತೀನಿ ಅಷ್ಟೇ. ಇವಾಗಂಥ ಪರಿಸ್ಥಿತಿಲಿದ್ದೀನಿ. ಅಷ್ಟು ಕ್ಯಾಮ್ರಾ ಕಾರಲ್ಲಿ ಹಾಕ್ಬಿಟ್ಟು ಜಾಕೆಟ್ ಈಸ್ಕೊಬೇಕು. ಗಾಯ್ಸ್, ಇವಾಗ ಮನೆಗೆ ಬಂದೆ. ಫುಲ್ಲು ನೆಂದೋಗ್ಬಿಟ್ಟಿದ್ದೀನಿ ಗಾಯ್ಸ್. ಸಖತ್ ಮಳೆ. ಹೊಸಕೋಟೆಗೆ ಇನ್ನೂ ಒಂದು 10 ಕಿಲೋಮೀಟರ್ಸ್ ಬ್ಯಾಕ್ ಮಳೆ ಸ್ಟಾರ್ಟ್ ಆಯಿತು. ಆಮೇಲೆ ತಿರುಗಿ ಹೊಸಕೋಟೆಗೆ ಬಂದಮೇಲೂ ಫುಲ್ಲು ಮಳೆ. ಫುಲ್ ನೆಂದೋಗ್ಬಿಟ್ಟಿದ್ದೀನಿ. ಪ್ಯಾಂಟು ಶರ್ಟು ಎಲ್ಲ ಪುಲ್ಲೋರ್ ಹಾಕ್ಕೊಂಡಿದ್ದೆ. ಹಿಂಗೆ ಆಗ್ತೈತೆ ಅಂತ ಗೊತ್ತಿತ್ತು, ಕಾರಲ್ಲಿ ಕೊಟ್ಟಿದ್ದೆ. ಆಮೇಲೆ ಸ್ವಲ್ಪ ದೂರ ಮಳೆ ಬೀಳ್ತೈತೆ ಅಂತ ಗೊತ್ತಾದಂಗೆ ಪುಲ್ಲೋರ್ ಇಸ್ಕೊಂಡು ಹಾಕ್ಕೊಂಡ್ರೆ ಅದು ನೆಂದು ನಾನು ನೆಂದೋಗ್ಬಿಟ್ಟೆ. ಹಿಂಗೆ ಆಗ್ತೈತೆ ಅಂತ ಗೊತ್ತಿದ್ದು ಅದಕ್ಕೆ ಎತ್ಕೊಂಡಿದ್ದೆ. ಆದ್ರೂ ಯೂಸ್ಲೆಸ್ ಹೋಯ್ತು ಪುಲ್ಲೋರ್. ಇವತ್ತು ಒಂದು ರೈನ್ ಕೋಟ್ ತೊಗೊಬೇಕು. ನೋಡೋಣ, ಯಾವ್ದಾನ ರೈನಾಕ್ಸು ಆ ಥರ ಯಾವ್ದಾನ ಚೆನ್ನಾಗಿರೋದು ತೊಗೊಳೋಣ. ನೋಡಬೇಕು. ರೈನ್ ಕೋಟೇ ಸಿಕ್ಕಲ್ಲ ಯಾವುದು ಚೆನ್ನಾಗಿರೋದು. ನೋಡೋಣ, ಸಿಕ್ಕರೆ ಒಂದು ತೊಗೊಬೇಕು. ಈ ಥರ ಎಲ್ಲ ಹೋದಾಗ ಸಖತ್ ಯೂಸ್ ಆದೈತೆ. ಇಲ್ಲಾಂದರೆ ನಂಗೆ ಮೊದಲೇ ಮಳೆಯಲ್ಲಿ ಅಂದರೆ ಗಾಡಿ ಓಡಿಸ್ಬೇಕಾದ್ರೆ ಏನು ಅಷ್ಟೊಂದೇನು ಫೀಲ್ ಆಗಿಲ್ಲ. ಇವಾಗ ಗೊತ್ತಾಗ್ತೈತೆ, ಗಾಡಿ ಆರಾಮಾಗಿ ಓಡಿಸ್ಬೋದು. ಗಾಡಿ ಮಳೆಯಲ್ಲಿ ಏನು ಅಷ್ಟೊಂದು ಪ್ರಾಬ್ಲಮ್ ಆಗೋಲ್ಲ. ಗಾಯ್ಸ್, ಮಳೆ ಬೀಳ್ತಾ ಇರೋದ್ರಿಂದ ಮನೇಲೇ ಮಲ್ಕೊಂಡಿದ್ದೀನಿ. ಎಲ್ಲೂ ಹೋಗೋದಿಲ್ಲ. ನಾನು ಮೊದಲೇ ಒಂದು ಜಾಗದಲ್ಲಿ ಇರಬೇಕಂದ್ರೆ ಆಗಲ್ಲ. ನನ್ನ ಕಡೆ ಓಡಾಡ್ತಾ ಇರಬೇಕು ಅಂಥದ್ರಲ್ಲಿ ಅವಾಗಿಂದ ಮನೇಲೇ ಬಿದ್ದಿದ್ದೀನಿ. ಬಂದಾಗಿಂದ ತಿಕ್ಕಿರೋ ಮನೇಲಂತೂ ಮಳೆ ಯಾವಾಗ ನಿಂತರೆ ಸಾಕು ಅನ್ಸ್ಬಿಡೈತೆ. ಮಳೆನ ನಿಂತರೆ ಹೋಗೊಂದು ಟೀ ಏನೋ ಕುಡ್ಕೊಂಡು ಬರೋಣ ಅಂತ ನೋಡಿದ್ರೆ ಮಳೆನೇ ಬೀಳ್ತಾಯಿಲ್ಲ. ಮಳೆನೇ ನಿಲ್ತಾ ಇಲ್ಲ. ಏನೇನೋ ಮಾತಾಡ್ತಾಯಿದ್ದೀನಿ ಬೆಳಗ್ಗೆಯಿಂದ. ಯಾಕೋ ಗಾಯ್ಸ್, ಇವಾಗ ನಮ್ಮಮ್ಮ ಯಾವುದೋ ಬೀದಿನ ಮರಿ ಹಿಡ್ಕೊಂಬಂದವ್ರೆ. ಪಾಪ ಯಾರೋ ಮಳೆಯಲ್ಲಿ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ರು ಅಂತ. ನೋಡ್ರಿ ಗೈಸ್, ಯಾವುದೋ ಮರಿ ತಂದಿಕ್ಕೋರೆ. ಹಾಲು ಬೇರೆ ಇಕ್ಕೋರು ಅದಕ್ಕೆ. ನೋಡ್ರಿ ಗೈಸ್, ಇವಳಕ್ಕೆ ಅವ್ರಿ ಹೊಟ್ಟೆ ಉರಿತಾಯ್ತೊಳಗ ಬೇರೆ ನಾಯಿ ಇದು ಮಾಡ್ತಾ ಇರೋದಕ್ಕೆ. ಪಾಪ ನಾಯಿ. ಏಯ್ ನಡಿ ಒಳಗಡೆ.
ನಮ್ಮಮ್ಮ ಹಿಡ್ಕೊಂಬಂದ್ರು ಗೈಸ್. ಪಾಪ ಯಾರೋ ಮಳೇಲಿ ಬಿಟ್ಬಿಟ್ಟು ಹೋಗಿತ್ತು, ಫುಲ್ಲು ಕೂಗ್ಲಾಡ್ತಾ ಇತ್ತು. ಅದು ಪಾಪ ನಮ್ಮಮ್ಮ ಎತ್ಕೊಂಬಂದು ಅಲ್ಲೆಲ್ಲ ಇಕ್ಕಿ ಇದು ಮಾಡೋರು ಪಾಪ. ಇವಾಗ ತಾನೇ ಲೈಟ್ ಆಫ್ ಮಾಡಿಕೊಂಡು ಹೋಗಿ ಮಲ್ಕೋಣ ಅಂತ ಬಂದೆ ಆಚೆ. ಇವತ್ತಿನ ಬ್ಲಾಗ್ ಇಷ್ಟೇ ಗೈಸ್. ಇಷ್ಟ ಆಗಿದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಟೆಕ್ ಚಾನಲ್ ವಿಡಿಯೋ ಎಲ್ಲ ರೆಕಾರ್ಡ್ ಮಾಡಬೇಕು ಇನ್ನೂ 1-2 ದಿವಸದಲ್ಲಿ. ಎಲ್ಲ ರೆಕಾರ್ಡ್ ಮಾಡಿ ಹಾಕೋಷ್ಟರಲ್ಲಿ ಇನ್ನೊಂದು 3-4 ದಿವಸ ಆಗ್ಬೋದು. ಎಡಿಟ್ ಎಲ್ಲ ಮಾಡಿ ಸ್ವಲ್ಪ ಸ್ಲೋ ಪ್ರೊಸೆಸ್ಸು ಕ್ಯಾಮ್ರಾಗಿ ಶೂಟ್ ಮಾಡ್ತಾ ಇರೋದು, ಯಾಕಂದರೆ ಎಡಿಟ್ ಮಾಡೋದೆಲ್ಲ ಸ್ವಲ್ಪ ರೆಂಡ್ರಿಂಗ್ ಎಲ್ಲ ಟೈಮ್ ತೊಗೊತೈತೆ. ಅದಕ್ಕೋಸ್ಕರ ಒಂಚೂರು ಲೇಟ್. ದಯವಿಟ್ಟು ಯಾರು ಮಿಸ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಜಾಸ್ತಿ ಜನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾಯಿದ್ದೀರ ವೀಡಿಯೋ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮಿಸ್ ಮಾಡಲೇಬೇಡ್ರಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಟಾಟಾ, ಬಾಯ್ ಬಾಯ್.